ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇರಾನ್ ದಾಳಿ ಆಗ್ತಾ ಇದ್ದಂತೆ ಟ್ರಂಪ್ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರೋದು. ಅಮೆರಿಕದ ಎಲ್ಲ ಸೇನಾ ನೆಲೆ ಸುತ್ತ ತೆರವು ಶುರು ಮಾಡಲಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸೇನಾ ನೆಲೆ ಸುತ್ತ ತೆರವು. ಬಹ್ರೈನ್, ಕುವೈಟ್, ಯುಎಇ, ಸೌದಿ ಅರೇಬಿಯಾ, ಜೋರ್ಡಾನ್, ಈಜಿಪ್ಟ್ನಲ್ಲಿರುವಂಥ ಸೇನಾ ನೆಲೆಗಳ ಸುತ್ತ ತೆರವನ್ನು ಮಾಡಲಾಗ್ತಾ ಇದೆ. ಸೇನಾ ನೆಲೆಗಳ 1 ಕಿಲೋಮೀಟರ್ ಪ್ರದೇಶ ತುರ್ತಾಗಿ ತೆರವು ಜೊತೆಗೆ ಅಲ್ಲಿನ ವಾಯು ರಕ್ಷಣಾ ವ್ಯವಸ್ಥೆಯು ಕೂಡ ಸಕ್ರಿಯ ಆಗ್ತಾ ಇದೆ. ಒಟ್ಟು 51 ದೇಶಗಳಲ್ಲಿ ಅಮೆರಿಕದ 128 ಸೇನಾ ನೆಲೆಗಳಿದೆ. ಕುವೈತ್, ಇರಾಕ್ನಲ್ಲಿ 3, ಯುಎಇ, ಈಜಿಪ್ಟ್, ಸೌದಿಯಲ್ಲಿ 2, ಕತಾರು, ಸಿರಿಯಾ, ಜೋರ್ಡನ್, ಬಹ್ರೈನ್ನಲ್ಲಿ 1 ನೆಲೆಗಳಿದೆ. ಇವುಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಟ್ರಂಪ್ ಅಲರ್ಟ್ ಆಗ್ತಾ ಇರೋದು. ಸೊ ಮುಂದೆ ಪರಿಸ್ಥಿತಿ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಬಹುದು ಅಂತ ಟ್ರಂಪ್ ಕಂಪ್ಲೀಟ್ ಆಗಿ ಅಲರ್ಟ್ ಆಗ್ತಿದ್ದಾರೆ. ಏನೇನು ಸಿದ್ಧತೆಗಳನ್ನು ಮಾಡ್ಕೊಳ್ಬಹುದು ಅಲರ್ಟ್ ಆಗೋದಕ್ಕೆ ಅದೆಲ್ಲವನ್ನು ಕೂಡ ಇದೀಗ ಟ್ರಂಪ್ ಮಾಡ್ಕೊಳ್ತಾ ಇರೋದು. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಸೇನಾ ನೆಲೆಯ ಸುತ್ತ ತೆರವಿಗೆ ಅಮೆರಿಕ ಮುಂದಾಗ್ತಾ ಇರೋದು. ಎಮರ್ಜೆನ್ಸಿ ಮೀಟಿಂಗ್ ಮುಖಾಂತರವಾಗಿ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಎಲ್ಲೆಲ್ಲಿ ತನ್ನ ಸೇನಾ ನೆಲೆಗಳಿದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಅಲರ್ಟ್ ಆಗ್ಲಾಗ್ತಾ ಇದೆ. ಯಾವುದೇ ಪರಿಸ್ಥಿತಿಯಲ್ಲಿ ಹೇಗೆ ಬೇಕಾದರೂ ಅಟ್ಯಾಕ್ಸ್ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಗೆಸ್ಸೆ ಮಾಡಿರಲಿಲ್ಲ ಅಮೇರಿಕ ಈ ಪರಿಣಾಮದಲ್ಲಿ ಇಷ್ಟರ ಮಟ್ಟಿಗೆ ಅಟ್ಯಾಕ್ಸ್ಗಳನ್ನು ಮಾಡುತ್ತೆ ಇರಾನ್ ಅಂತ. ಒಮ್ಮೆಲೆ 3ರಿಂದ 4 ಪ್ಲೇಸಸ್ಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಅಮೇರಿಕ ಗೆಸ್ಸು ಮಾಡಿರಲಿಲ್ಲ. ಅಮೇರಿಕ ಎಚ್ಚರಿಕೆ ಕೊಟ್ಟಿತ್ತು ಇರಾನ್ಗೆ, ಇಷ್ಟಕ್ಕೆ ನಾವು ಸುಮ್ಮನೆ ಇರಲ್ಲ, ನೀವೇನಾದರೂ ಮತ್ತೆ ಮುಂದುವರಿಸ್ಕೊಂಡು ಬಂದ್ರಿ, ಶಾಂತಿ ಒಂದೇ ಕಾಪಾಡೋದೊಂದೇ ನಿಮ್ಮ ಹತ್ರ ಇರೋ ದಾರಿ, ಅದನ್ನು ಹೊರತುಪಡಿಸಿ ನೀವೇನಾದರೂ ಮತ್ತೆ ಮುಂದುವರಿಸ್ಕೊಂಡು ಬಂದ್ರಿ ಅಂದರೆ ನಾವು ಇದನ್ನು ಬಹಳ ತೀವ್ರವಾಗಿ ಯುದ್ಧ ಮಾಡಬೇಕಾಗತ್ತೆ, ಇನ್ನೂ ಪರಿಣಾಮಕಾರಿಯಾಗಿರುತ್ತೆ ಅಂತ. ಹಾಗಾಗಿ ಅಮೆರಿಕ ಏನು ಅಂದ್ಕೊಳ್ತು, ತಾನು ಎಚ್ಚರಿಕೆ ಕೊಟ್ಟಿದ್ದೀನಿ, ಎಚ್ಚರಿಕೆ ಸಂದೇಶ ನೀಡಿದ್ದೀನಿ, ಇರಾನ್ ಸುಮ್ಮನಾಗತ್ತೆ, ನನ್ನನ್ನು ಎದುರಾಕೊಳ್ಳಲ್ಲ ಅಂತ ಭಾವಿಸಿತ್ತು. ಆದರೆ ತನ್ನ ಭಾವನೆ ತಲೆ ಕೆಳಗಾಗಿರೋದು. ಟ್ರಂಪ್ ಏನನ್ನು ಬಯಸ್ತಾ ಇದ್ರು, ಏನು ಅಂದ್ಕೊಂಡಿದ್ರು ಅದು ಉಲ್ಟಾ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಪರಿಸ್ಥಿತಿಯನ್ನು ನಿಭಾಯಿಸಲೇಬೇಕಾದಂಥ ಅನಿವಾರ್ಯತೆ ಟ್ರಂಪಿಗಿದೆ. ಇಲ್ಲ ಅಂತ ಹೇಳಿದರೆ ಮುಜುಗರ ಆಗುವ ಸಾಧ್ಯತೆ, ವಿಶ್ವ ಮಟ್ಟದಲ್ಲಿ ಅಮೆರಿಕಕ್ಕೆ ಟ್ರಂಪ್ಗೆ ಬಹಳ ಮುಜುಗರ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಈ ಸಂದರ್ಭವನ್ನು ಬಹಳ ಅಲರ್ಟಾಗಿ ಎದುರಿಸಬೇಕಾಗತ್ತೆ. ಟ್ರಂಪ್ ಈಗ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ತನ್ನ ಸೇನಾ ನೆಲೆಗಳಿದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಅಲರ್ಟ್ ಆಗಲಾಗ್ತಾ ಇದೆ. ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಮುಂದಿನ ನಿರ್ಧಾರಗಳ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೀತಾ ಇದೆ. ಹಾಗಂತ ಇರಾನ್ ಇದನ್ನು ಇಲ್ಲಿಗೆ ಬಿಡುವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಇರಾನ್ ಕೂಡ ತನ್ನ ಅಟ್ಯಾಕನ್ನು ಮತ್ತಷ್ಟು ತೀವ್ರ ಮಾಡಬಲ್ಲ ಸಾಧ್ಯತೆಗಳಿದೆ. ಅಲ್ಲಿಗೆ ಈ ಯುದ್ಧ ಇವತ್ತು ಅಥವಾ ನಾಳೆ ಮುಗಿಯುತ್ತೆ ಅನ್ನುವಂಥ ಒಂದು ನಂಬಿಕೆ ಏನಿತ್ತು ಅದು ಹೊರಟು ಹೋಗ್ತಾ ಇದೆ. ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿದಂಗೆ ಇದು ಬಹುದೂರಗಳ ಕಾಲ ಹೋಗಬಹುದಾದ ಸಾಧ್ಯತೆಗಳು ದಟ್ಟವಾಗಿದೆ. ಈಗ ಇಸ್ರೇಲ್ ಮತ್ತೊಮ್ಮೆ ಏನಾದರೂ ಅಟ್ಯಾಕ್ ಮಾಡ್ತು ಇರಾನ್ ಮೇಲೆ ಅಂತ ಹೇಳಿದೆ. ಯಾಕಂದರೆ ಇಸ್ರೇಲ್ ಮೊನ್ನೆ ಎಲ್ಲ ಥ್ಯಾಂಕ್ ಯು ಮಿಸ್ಟರ್ ಟ್ರಂಪ್ ಅಂತೆಲ್ಲ ಎಲ್ಲ ಕಡೆಯಲ್ಲೂ LED ಬೋರ್ಡ್ ಮುಖಾಂತರವಾಗಿ